ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೋಧಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾ ಗೌಡ, ಇವ್ರು ನನ್ನ ಹಸ್ಬ್ಯಾಂಡ್. ಹಾಯ್. ಓಕೆ, ಇವತ್ತು ಏನು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 6 ಆಗಿದೆ. ಎಸ್, ನಮ್ಮ ಹೆಂಡತಿ ಬರೀ ಸುಳ್ಳು ಹೇಳ್ತಾಳೆ, ಅಲ್ಲೇ 6:45. ಹೌದಾ? ನಾ ಮನೆ ಬಿಟ್ಟಾಗ ಅಷ್ಟಾಗಿತ್ತು, ನಾನು ನೋಡ್ಕೊಂಡಿಲ್ಲ ಟೈಮ್. ಸಾರಿ ಗೈಸ್. ಎಲ್ಲಿಡೋಣ ಅಂತ ಬರ್ತಾ ಇರ್ತಾರೆ. ಎಸ್, ಇವತ್ತು ನಮ್ಮ ಮನೆ ದೇವ್ರದ್ದು ಜಾತ್ರೆ ಇದೆ, ಜಾತ್ರಾ ಮಹೋತ್ಸವ, ತೇರಿದೆ. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ನಾವು ನಮ್ಮೂರ್ಗೆ ಹೋಗಿದ್ವಿ, ನನ್ನ ಅವ್ರ ಮನೆಗೆ ಹೋಗಿದ್ವಿ. ಮನೆ ದೇವ್ರ ಹೆಸರೇನು? ರಂಗನಾಥ ಸ್ವಾಮಿ. ಯಾವ ರಂಗನಾಥ ಸ್ವಾಮಿ? ಹೊರಕೆರೆ ರಂಗನಾಥ ಸ್ವಾಮಿ. ಹೌದಾ? ಹೌದು, ನಾವು ತಿಳ್ಕೊಂಡಿದೀವಿ ಗೈಸ್. ನೋಡಿ, ಇವರು ನನ್ನೇ ಟೆಸ್ಟ್ ಮಾಡ್ತಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾವು ತವ್ರ ಮನೆಗೆ ಹೋಗಿದ್ವಿ 2 days ಬ್ಯಾಕ್. ಇವಾಗ ಮತ್ತೆ ನಾವು ಅಲ್ಲಿ ಬೇಗ ಎದ್ದು 4 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲೆಲ್ಲ ಕೆಲಸ ಮಾಡಿ, ಅಮ್ಮ ಬೇರೆ ಇರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಕೆಲಸ ನಾನೇ ಮಾಡಿ ನಾನು ರೆಡಿಯಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೀರೆ ಉಟ್ಕೊಳ್ಳೋದು ಇಷ್ಟ ನನಗೆ, ಅದಕ್ಕೋಸ್ಕರ ಉಟ್ಕೊಂಡಿದ್ದೀನಿ. ಇವ್ರು ಲೇಟಾಗಿ ಎದ್ರು, ನಾನು ಬೇಗ ಎದ್ದು ಎಲ್ಲ ಮಾಡಿ ನಾನು ರೆಡಿ ಆದ್ಮೇಲೆ ಇವ್ರನ್ನ ಎದ್ದೇಳಿಸಿ ಆಮೇಲೆ ಅವರು ರೆಡಿಯಾಗಿ ಬಂದ್ವಿ. ಯಾಕೆ ನಾನು ಬೇಗ ಎದ್ದಿಲ್ಲ ಅನ್ನೋದಕ್ಕೆ ಅದು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡಿ ತೋರಿಸ್ತೀವಿ. ಹಾಗೆ ನಮ್ಮ ಅಮ್ಮ ಯಾಕೆ ಊರಲ್ಲಿ ಇಲ್ಲ ಅನ್ನೋದಕ್ಕೆ ಅದು ಒಂದು ವ್ಲಾಗ್ ಮಾಡಿ ಯಾಕಿಲ್ಲ ಅನ್ನೋದು ಹೇಳ್ತೀನಿ. ಬಟ್ ಇವ್ರು ಬೇಗ ಯಾಕೆ ಎದ್ದಿಲ್ಲ ಅನ್ನೋದಕ್ಕೆ ಏನ್ ರೀಸನ್ ಇಲ್ಲ. ಇದೆ, ಹಗಲೆಲ್ಲ ಟ್ರಾವೆಲ್ ಮಾಡ್ಕೊಂಡು ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬ್ಯಾಂಗ್ಳೂರ್ ಹೋಗಿ ಬೆಂಗಳೂರಿಂದ ವಾಪಸ್ ಬಂದು ನಾನು ಆಲ್ಮೋಸ್ಟ್ ಮನೆಗೆ ಬಂದಿದ್ದು 10 ಗಂಟೆಗೆ. ಬೆಳಿಗ್ಗೆ 4 ಗಂಟೆಗೆ ಹೊರಟು ಹೋಗಿ 10 ಗಂಟೆಗೆ ಬೆಂಗಳೂರು ರೀಚ್ ಆದೆ. ಅಗೇನ್ ಮತ್ತೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡಲ್ಲಿ ಮತ್ತೆ 1:30-2 ಗಂಟೆಗೆ ಬಿಟ್ಟು ಮತ್ತೆ ನಾನು ಬಸ್ ಹತ್ತಿದ್ದು 3:30 ಹತ್ತಿ ಮತ್ತೆ 10 ಗಂಟೆಗೆ ಮನೆಗೆ ಬಂದಿದ್ದೀನಿ. ಅಂದ್ರೆ ನಾನು ಕಂಪ್ಲೀಟ್ ಡೇ ಟ್ರಾವೆಲಿಂಗ್ ಅಲ್ಲೇ ಹೋಯ್ತು. ಎಸ್, ಅವರು ನಿನ್ನೆ ಫುಲ್ ಟಯರ್ಡ್ ಆಗಿದ್ರು. ಸೊ ಬೆಂಗಳೂರಿಗೆ ಹೋಗಿ ಮತ್ತೆ ಬಂದ್ರಲ್ಲ, ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದ್ರು. ಮತ್ತೆ ಇವತ್ತು ಕೂಡ ಬೇಗ ಎದ್ದೇಳ್ ಅಂದ್ರೆ ಅವ್ರಿಗೆ ಇದು ಬೇಗನೆ. ಅವ್ರು ಯೂಶಲಿ ಲೇಟಾಗಿ ಎದ್ದೇಳ್ತಾರೆ, ಸ್ವಲ್ಪ ಅದಕ್ಕೆ ಲೇಟಾಗಿ ಎದ್ದೇಳಿಸ್ತೆ. ಪಾಪ ರೆಸ್ಟ್ ಮಾಡ್ಲಿ ಅಂತ ಅಲ್ವಾ, ಅಷ್ಟೇ. ಇವಾಗ ಚೆನ್ನಾಗಿದೆ ವೆದರು, ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ನಾನು ಈ ತರ ರೆಡಿ ಆಗಿದ್ದೀನಿ. ನನಗೆ ಬ್ಯೂಟಿಫುಲ್. ಸೆಲ್ಫ್ ಲವ್ ಇಲ್ಲ ಅಂದ್ರೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಗೈಸ್. ಎಸ್, ಓಕೆ. ಸೊ ನಾನು ನಿಮಗೆ ಇವಾಗ ಹೋಗಿ ನಮ್ಮೂರಿಗೆ ಹೋಗಿ ಅಲ್ಲಿ ನಮ್ಮತ್ತೆ, ನಮ್ಮ ನಾದ್ನಿ ಅವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮಗೆ ಮತ್ತೆ ಸಿಗ್ತೀನಿ ದೇವಸ್ಥಾನದಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಗಾಯ್ಸ್, ಬಾಯ್. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಬರೋ ಅಷ್ಟರಲ್ಲಿ ಇಷ್ಟು ಬಿಸಿಲಾಗ್ಬಿಟ್ಟಿದೆ, ತುಂಬಾ ಬಿಸಿಲಿತ್ತು. ನಾವು ಬರೋ ಅಷ್ಟರಲ್ಲಿ ನಾವು ಬೇಗ ಬಿಟ್ಟಿರೋದ್ರಿಂದ ಸ್ವಲ್ಪ ಬೇಗನೆ ಬಂದುಬಿಟ್ವಿ, 9:30 ಬಂದ್ವಿ. ಬಟ್ ಆದ್ರೂ ನೋಡಿ ಎಷ್ಟು ಬಿಸಿಲಿದೆ ಅಂದರೆ. ಸೊ ನಾವು ಇಲ್ಲಿಗೆ ಬಂದ ತಕ್ಷಣ ಅಂದರೆ ನಾವು ಪ್ರತಿ ಸರಿನೂ ಅಷ್ಟೇ, ನಮ್ಮತ್ತೆ ಇಲ್ಲಿ ಗಂಗಮ್ಮ ಪೂಜೆ ಮಾಡಿಸ್ತಾರೆ. ಮದುವೆ ಆಗಿ ವಸ್ತ್ರಲ್ಲೂ ಒಂದು ಸರಿ ಬಂದಿದ್ವಿ, ಆವಾಗ ಕೂಡ ಮಾಡಿಸಿದ್ರು. ಈ ಸರಿ ಕೂಡ ಮಾಡಿಸ್ತಿದ್ದಾರೆ. ಅದನ್ನು ಕೂಡ ವ್ಲಾಗ್ ಮಾಡ್ಕೊಂಡಿದ್ದೆ, ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಆದರೆ ಆಗ್ತೀನಿ, ನೆಕ್ಸ್ಟು ಗೊತ್ತಿಲ್ಲ, ಆದರೆ ಆಗ್ತೀನಿ. ಸೊ ಇವಾಗ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಫಸ್ಟು ಗಂಗಮ್ಮ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾಗಪ್ಪ ಇದೆ, ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದರ್ಶನಕ್ಕೆ ಹೋಗೋದು. ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಅನ್ನೋ ಥರ ಇತ್ತು ನನಗೆ. ತುಂಬ ಬಿಸಿಲು ಬೇರೆ ಇತ್ತಲ್ಲ, ಏನೋ ಒಂಥರ ಲೇಝಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಮತ್ತು ನನಗೆ ಪ್ರತಿಯೊಂದು ಫಂಕ್ಷನಲ್ಲೂ ಯಾವುದಕ್ಕೆ ಆಗಲಿ ಸೀರೆ ಹಾಕ್ಕೋಬೇಕು ಅಂತ ಇಷ್ಟ. ಸೀರೆ ಹಾಕ್ಕೊಳ್ಳೋದೇ ಇಷ್ಟ ನನಗೆ. ಅದರಲ್ಲೂ ನಂದು ಎಷ್ಟು ಸೀರೆ ತೊಗೊಂಡ್ರು ಇವಾಗ ಮದುವೆ ಆದಮೇಲೆ ಎಷ್ಟಿದ್ದಾವೆ ಅದಿಷ್ಟೂ ಯೂಸ್ ಮಾಡಿಬಿಟ್ಟಿದ್ದೀನಿ, ಅಷ್ಟು ಫಂಕ್ಷನ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ ನನಗೆ. ಪ್ರತಿಯೊಂದಕ್ಕೂ ಸ್ಯಾರಿ ಹಾಕ್ತಿದ್ದೀನಿ. ಹಾಗಾಗಿ ಎಷ್ಟು ಸ್ಯಾರಿ ಇದ್ರೂ ಕೂಡ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇವಾಗ ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ನಮಗೆ ಈ ಥರ ಅಂಗದಾರ ಕಟ್ತಾರೆ. ಕೆಲವೊಬ್ಬರು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಕಟ್ಕೊಳ್ತಾರೆ. ಬಟ್ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ.
ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾಗಪ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ನೋಡಿ ತುಂಬ ಜನ ನಾವು ಬಂದಾಗ ಜನನೇ ಇರಲಿಲ್ಲ. ಟೈಮ್ ಆಗ್ತಾ ತುಂಬ ಜನ ಬರ್ತಿದ್ದಾರೆ. ಕರೆಕ್ಟಾಗಿ ಪೂಜೆ ಮಾಡೋಕ್ಕೂ ಬಿಡ್ತಾ ಇಲ್ಲ, ಒಬ್ರಿಗೊಬ್ರು ನೀಟಾಗಿ ದೇವರಿಗೆ ಹಾಲು ಹಾಕೋಕ್ಕೂ ಬಿಡ್ತಾನೆ ಇಲ್ಲ. ತುಂಬ ರಶ್ಶು. ಅಟ್ಲೀಸ್ಟ್ ಒಂದು ಊದ್ಗಡ್ಡೆ ಹಚ್ಬಿಟ್ಟು ನೀಟಾಗಿ ಕೈ ಮುಗಿಯೋಕ್ಕೂ ಬಿಡಲಿಲ್ಲ ಕರೆಕ್ಟಾಗಿ. ಆ ರಶ್ಶಲ್ಲೇ ಹಿಂಗೋ ನುಕ್ಕೊಂಡು ಹೋಗಿ ಪೂಜೆ ಮಾಡಿದ್ದಾಯಿತು. ಕರೆಕ್ಟಾಗಿ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡಲ್ಲ ಜನಗಳು. ತುಂಬ ಸುಮ್ಮನೆ ಮಾಡ್ತಾರೋ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಯಾಕಂದರೆ ನೋಡಿ ಎಲ್ಲಂದ್ರಲ್ಲೇ ಎಡೆ ಹಾಕ್ಬಿಟ್ಟಿದ್ದಾರೆ, ಎಲ್ಲಂದ್ರಲ್ಲೇ ಪೂಜೆ ಹಾಲು ಹಾಕ್ತಿದ್ದಾರೆ. ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ರೋ ಏನೋ ಗೊತ್ತಿಲ್ಲ, ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ. ಜನದಲ್ಲೇ ಹೆಂಗೋ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಅಷ್ಟರಲ್ಲಿ ನೋಡಿ ದೇವ್ರ ತೇರೆಲ್ಲ ರೆಡಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ತೇರು. ಇದರಲ್ಲೂ ಒಂದು ದೇವರಿದೆ, ತೇರಲ್ಲೂ ಅದು ತೇರಲ್ಲೇ ಮಾಡಿದ್ದಾರೆ, ಹೆಣ್ಣು ದೇವರು. ಬಟ್ ಅದು ನನಗೆ ಹೆಸರು ಗೊತ್ತಿಲ್ಲ. ಅದಕ್ಕೂ ಕೂಡ ನಾವು ಲಾಸ್ಟ್ ಟೈಮ್ ಬಂದಾಗ ಮಡ್ಲಕ್ಕಿ ಕೊಟ್ಟಿದ್ವಿ. ಇವಾಗ ಎಣ್ಣೆ ತಂದಿದ್ವಲ್ಲ, ಅದನ್ನೆಲ್ಲ ನಾವು ತೇರಿಗೆ ಹಾಕ್ತಿದ್ದಾರೆ. ನಮ್ಮ ಮನೆಯವ್ರು ಹಾಕಿದ್ರು, ಎಣ್ಣೆನ ತೇರಿಗೆ ಹಾಕ್ತಾರೆ. ಮತ್ತು ಏನೇನೋ ಇಲ್ಲೆಲ್ಲ ಒಂದೊಂದು ಶಾಸ್ತ್ರನೇ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ಜಾತ್ರೆ ಇರೋದ್ರಿಂದ ಕಾಯೆಲ್ಲ ನಾವೇ ಒಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಇಲ್ಲೆಲ್ಲ ಕಾಯಿ ಒಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮತ್ತು ಇನ್ನೊಂದೇನು ಅಂದರೆ ಇವತ್ತು ಚಂದ್ರಗ್ರಹಣ. ಸೊ ಅದಕ್ಕೋಸ್ಕರ ಪೂಜೆನ ಬೇಗ ಮುಗಿಸ್ಬೇಕು. ಅಂದರೆ ತೇರು ಯೂಶ್ವಲಿ ಸಂಜೆ ಟೈಮ್ ಇರೋದಂತೆ, ಬಟ್ ಈ ಸಲ ಅವರು ಮುಗಿಸ್ಬಿಟ್ಟು, ಯಾಕಂದರೆ ಈ ಚಂದ್ರಗ್ರಹಣ ಇದ್ದಾಗ ಯಾವುದೇ ದೇವಸ್ಥಾನ ತೆಗಿಯಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ 12:15 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನ ಬಾಗ್ಲಾಗ್ತೀವಿ ಅಂತ ಹೇಳಿದರು ಮುಂಚೆನೇ. ಹಾಗಾಗಿ ಬೇಗ ಎಲ್ಲ ಪೂಜೆ ಮಾಡ್ತಿದ್ದಾರೆ. ಹೌದೇ? ಯಾಕೆ? ಸೊ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನದ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಯಾಕಂದರೆ ಇನ್ನೂ ತೇರೊಳೆಯೋಕ್ಕೆ ಸ್ವಲ್ಪ ಟೈಮ್ ಇದೆ. ಅದು ಮತ್ತು ಇನ್ನೂ ಇವಾಗ ತಾನೇ ದೇವ್ರನ್ನ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಫೋನ್ಗಳು ಇಟ್ಕೊಂಡಿದ್ದಾರೆ, ಬರೀ ಫೋನ್ ಇಟ್ಕೊಂಡಿರೋದೇ ಎಲ್ಲರೂ. ಇವಾಗ ತೇರು ಎಳೆಯೋಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಒಳಗಡೆ ದೇವಸ್ಥಾನದ ಒಳಗಡೆ ಕೂತ್ಕೊಂಡಿದ್ದೀವಿ. ಯಾಕಂದರೆ ಹೊರಗಡೆ ಕೂತ್ಕೊಳ್ಳೋಕ್ಕೂ ಏನು ಜಾಗ ಇಲ್ಲ, ಸುಮ್ಮನೆ ತುಂಬಾ ಬಿಸಿಲಿತ್ತು, ಹೊರಗಡೆ ಹೋಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಹೇಳಿ ಒಳಗಡೆ ಕೂತಿದ್ವಿ. ಮತ್ತು ಇನ್ನೂ ದೇವ್ರ ದರ್ಶನ ಮಾಡಿಕೊಂಡು ನೀಟಾಗಿ ಸಮಾಧಾನದಿಂದ ಕೈ ಮುಕ್ಕೊಂಡ್ವಿ. ಆವಾಗಲೇ ತುಂಬ ರಶ್ ಇತ್ತು, ಹೋಗೋಕ್ಕಾಗಲಿಲ್ಲ ಒಳಗಡೆ. ಅದಕ್ಕೋಸ್ಕರ ಇವಾಗ ಮತ್ತೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಕೈಯೆಲ್ಲ ಮುಕ್ಕೊಂಡು ಒಳಗಡೆ ಕೂತಿದ್ವಿ. ಮತ್ತು ಇನ್ನೊಂದು ನೇರ ಪ್ರಸಾರ ಇತ್ತು ಯೂಟ್ಯೂಬ್ ಚಾನಲಲ್ಲಿ, ಅದರಲ್ಲೇ ನೋಡಿಕೊಂಡು
ಕೂತಿದ್ವಿ. ಅದು ಏನಾಯಿತು ಅಂದರೆ ನಾವು ಹೊರಗಡೆ ಬರೋಷ್ಟರಲ್ಲಿ ತೇರು ಎಳೆದ್ಬಿಟ್ಟಿದ್ರು, ಒಂದು ಸೈಡ್ ಎಳೆದಿದ್ರು. ನಾವು ಇನ್ನೂ ಟೈಮ್ ಇನ್ನೂ ಸ್ವಲ್ಪ ತಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೋ ಒಂದು 5 ಮಿನಿಟ್ಸ್ ಬೇಗ ಬಂದಿದ್ರೆ ನೋಡೋಕೆ ಸಿಗ್ತಾಯಿತ್ತು ಅನಿಸುತ್ತೆ. ಬಟ್ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ಅದು ಒಂದು ಸರಿ ಎಳೆದ್ಬಿಟ್ಟಿದ್ರು. ಬಟ್ ಇನ್ನೊಂದು ಏನಂದರೆ, ಇನ್ನು ನಾವು ಮತ್ತೆ ಯಾಕೆ ಮಿಸ್ ಮಾಡ್ಕೊಳ್ಳೋದು, ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಸರಿ ಮತ್ತೆ ರಿಟರ್ನ್ ಎಳಿಬೇಕಲ್ಲ, ಅದಕ್ಕೋಸ್ಕರ ಮತ್ತೆ ಹೋಗಿ ತೇರಿಗೆಲ್ಲ ಕೈ ಮುಕ್ಕೊಂಡು ಮತ್ತೆ ರಿಟರ್ನ್ ನಾವು ಕೂಡ ತೇರು ಎಳೆದ್ವಿ ವಾಪಸ್ ಬರಬೇಕಾದ್ರೇ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವೀಡಿಯೋಸ್ನ ಎಲ್ಲ ಕಂಪ್ಲೀಟಾಗಿ ನೋಡಿ, ಮತ್ತು ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಸ್, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.